ನೀವು ಬದುಕಿನಲ್ಲಿ ಗಿಳಿ ಆಗಬೇಡಿ. ಗಿಳಿ ಬಹಳ ಮಾತನಾಡ್ತದೆ, ಆದರೆ ಎತ್ತರಕ್ಕೆ ಹಾರೋದಿಲ್ಲ. ಹದ್ದು ಸೈಲೆಂಟ್ ಆಗೇ ಇರುತ್ತೆ, ಆದರೂ ಆಕಾಶ ಮುಟ್ಟುವಷ್ಟು ಎತ್ತರಕ್ಕೆ ಹಾರ್ತದೆ. ಹದ್ದಿನಿಂದ ನಾವು ಕಲ್ತ್ಕೊಳ್ಬೇಕಾಗಿರೋ ಅಂಶಗಳನ್ನು ಇವತ್ತು ನಾವು ನಿಮಗೆ ಹೇಳ್ತಾ ಇದ್ದೀವಿ ನೋಡಿ. ನಂಬರ್ 1, ಹದ್ದು ಎತ್ತರಕ್ಕೆ ಏಕಾಂಗಿಯಾಗಿಯೇ ಹಾರ್ತದೆ. ಗಿಳಿ, ಕಾಗೆ, ಗುಬ್ಬಿ ಮತ್ತಿತರ ಸಣ್ಣ ಸಣ್ಣ ಪಕ್ಷಿಗಳೊಂದಿಗೆ ಅದು ಹಾರಾಡೋದಿಲ್ಲ. ಇದರರ್ಥ ಸಣ್ಣ ಮನಸ್ಸಿನ ಜನರಿಂದ ದೂರ ಇರಿ. ಅವರು ನಿಮ್ಮನ್ನ ಮೇಲಕ್ಕೇರಲು ಬಿಡೋದಿಲ್ಲ. ಹದ್ದು ಯಾವತ್ತಿದ್ರೂ ಹದ್ದುಗಳೊಂದಿಗೆಯೇ ಹಾರಾಡಬೇಕು, ಹಾರಾಡುತ್ತೆ. ನೀವು ಯಾರೊಂದಿಗೆ ಕಾಲ ಕಳೆಯುತ್ತೀರೋ, ಸ್ನೇಹ ಮಾಡುತ್ತೀರೋ ಅವರಂತೆಯೇ ಆಗ್ತೀರಿ. ಬಿ ಕೇರ್ಫುಲ್. ಒಳ್ಳೆಯವರೊಂದಿಗೆ ಸ್ನೇಹ ಮಾಡಿ. ನಂಬರ್ 2, ಹದ್ದುಗಳಿಗೆ ಒಂದು ವಿಷನ್ ಇರುತ್ತೆ. 5 ಕಿಲೋಮೀಟರ್ನಷ್ಟು ದೂರ ಅವು ನೋಡಬಲ್ಲವು. ತನ್ನ ಬೇಟೆಯನ್ನ ಪಡೆಯುವವರೆಗೂ ಅದು ಬೇರೆ ಏನನ್ನೂ ಲೆಕ್ಕಿಸೋದಿಲ್ಲ. ಇದರರ್ಥ ಒಂದು ವಿಷನ್ ಇಟ್ಟುಕೊಂಡು ಗುರಿಯ ಮೇಲೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ. ಎಂತಹುದೇ ಕಷ್ಟ ಸವಾಲುಗಳು ಬಂದರೂ ಎದುರಿಸಿ, ಖಂಡಿತ ಗೆಲ್ಲುತ್ತೀರಿ. ನಂಬರ್ 3, ಹದ್ದುಗಳಿಗೆ ಭಯವಿಲ್ಲ. ಅದು ಆಕಾಶದ ರಾಜ. ಬೇಟೆ ಎಷ್ಟೇ ದೊಡ್ಡದಿರಲಿ, ತನಗೆ ಬೇಕು ಎನಿಸಿದಲ್ಲಿ ಹದ್ದು ಅದನ್ನ ಬಿಡೋದಿಲ್ಲ. ಹೋರಾಡಿ ಪಡೆದೇ ತೀರ್ತದೆ. ಇದರರ್ಥ ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಸವಾಲು ಬಂದರೂ ಹೆದರದೆ ಎದುರಿಸಿ. ಯಶಸ್ವಿ ವ್ಯಕ್ತಿಗಳು ಇದನ್ನೇ ಮಾಡೋದು. ಬಿ ಫಿಯರ್ಲೆಸ್. ನಂಬರ್ 4, ಹದ್ದುಗಳು ಯಾವುದಕ್ಕೂ ಜಗ್ಗೋದಿಲ್ಲ, ಬಗ್ಗೋದಿಲ್ಲ. ಸುಂಟರ ಗಾಳಿ ಅಂದ್ರೆ ಹದ್ದಿಗೆ ಬಲು ಪ್ರೀತಿ. ಸುಂಟರ ಗಾಳಿಯ ಸಹಾಯದಿಂದ ಅವು ಮತ್ತಷ್ಟು ಮೇಲಕ್ಕೇರಲು ಪ್ರಯತ್ನಿಸುತ್ತವೆ. ಜಗತ್ತಿನ ಎಲ್ಲಾ ಪಕ್ಷಿಗಳು ಮಳೆಗೆ ಹೆದರಿ ಅಡಗಿಕೊಂಡ್ರೆ ಹದ್ದು ಮೋಡಗಳ ಮೇಲೆ ಹೋಗಿ ರಾಜನಂತೆ ಹಾರಾಡ್ತಿರ್ತದೆ. ಇದರರ್ಥ ಯಶಸ್ವಿಗಳು ಸವಾಲು ಸಮಸ್ಯೆಗಳನ್ನು ತಮ್ಮ ಒಳಿತಿಗೆ ಮೆಟ್ಟಿಲನ್ನಾಗಿಸಿಕೊಳ್ತಾರೆ. ನಂಬರ್ 5, ಹದ್ದುಗಳು ಸತ್ತ ಪ್ರಾಣಿಗಳನ್ನು ತಿನ್ನೋದಿಲ್ಲ, ಸತ್ತ ಮಾಂಸವನ್ನ ಸೇವಿಸೋದಿಲ್ಲ. ತಾನೇ ಬೇಟೆಯಾಡಿ ಕೊಂದು ತಿನ್ನುತ್ತದೆ. ಇದರರ್ಥ ಹಳೆಯ ಯಶಸ್ಸಿನ ಗುಂಗಲ್ಲಿ ಮೈಮರೆಯಬೇಡಿ. ಹೊಸ ಗೆಲುವಿಗಾಗಿ ಹೋರಾಡುತ್ತೀರಿ. ಪಾಸ್ಟ್ ಈಸ್ ಪಾಸ್ಟ್. ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಿ. ನಂಬರ್ 6, ಹದ್ದುಗಳು ತರಬೇತಿಗೆ ಸಿದ್ಧತೆ ಮಾಡುತ್ತವೆ. ಗೂಡಿನಲ್ಲಿನ ಮೆತ್ತನೆಯ ಹುಲ್ಲು ಗರಿಗಳನ್ನು ಕಿತ್ತೆಸೆದು ಮರಿಗಳನ್ನು ಹಾರಾಡಲಿಕ್ಕೆ ಹೊರಗಡೆ ಕಳಿಸುತ್ತವೆ. ಇದರರ್ಥ ಲಿವ್ ಯುವರ್ ಕಂಫರ್ಟ್ ಝೋನ್. ಕಂಫರ್ಟ್ ಝೋನ್ನಲ್ಲಿದ್ದರೆ ಯಶಸ್ಸು ನಿಮಗೆ ಸಿಗೋದಿಲ್ಲ. ನಂಬರ್ 7, ಹದ್ದುಗಳು ಹೊಸ ಹುರುಪಿನೊಂದಿಗೆ ಬದುಕುತ್ತವೆ. ವಯಸ್ಸಾದಂತೆ ಅವುಗಳ ಗರಿಗಳು ಬೀಳುತ್ತವೆ. ಹದ್ದುಗಳೇ ಅವುಗಳನ್ನು ಕಿತ್ತೆಸೆಯುತ್ತವೆ. ಹೊಸ ಗರಿಗಳೊಂದಿಗೆ ಮತ್ತಷ್ಟು ಎತ್ತರಕ್ಕೆ ಹಾರುತ್ತಾ ಬರುತ್ತವೆ. ಅದು ಹದ್ದಿನ ಕಮ್ಬ್ಯಾಕ್ ಸ್ಟೋರಿ. ಇದರರ್ಥ ನಮ್ಮ ಹಳೆಯ ಹವ್ಯಾಸಗಳನ್ನು ನಾವು ಬಿಡಬೇಕು. ನಮ್ಮ ಬೆಳವಣಿಗೆಗೆ ಕಂಟಕವಾಗಿರುವ ಎಲ್ಲ ದುಶ್ಚಟಗಳಿಗೆ ಗುಡ್ ಬೈ ಹೇಳಿ ಮುಂದೆ ಸಾಗಬೇಕು. ಆಗ ಖಂಡಿತ ಹದ್ದಿನಂತೆ ನಾವು ಕೂಡ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ಬದುಕಬಹುದು.